ನಿನ್ನೆ ದಿನ ನರೇಂದ್ರ ಮೋದಿಜಿಯವರ ನೇತೃತ್ವದ ಎನ್ಡಿಎ ಸರ್ಕಾರ ಹಣಕಾಸಿನ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವದಲ್ಲಿ ಜಿಎಸ್ಟಿ ಕೌನ್ಸಿಲ್ ಒಂದು ಐತಿಹಾಸಿಕ ನಿರ್ಧಾರವನ್ನ ಘೋಷಣೆ ಮಾಡಿದ್ದಾರೆ. ದೇಶದ ಜನತೆಗೆ ದೀಪಾವಳಿಯ ಉಡುಗೊರೆಯನ್ನ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನೀಡಿದ್ದಾರೆ. ಏನು ನಿನ್ನೆ ಜಿಎಸ್ಟಿ ಕೌನ್ಸಿಲ್ನಲ್ಲಿ ಹಿಂದೆ 4 ಸ್ಲ್ಯಾಬ್ ಇದ್ದಿದ್ದನ್ನ 2 ಸ್ಲ್ಯಾಬ್ಗೆ ಇಳಿಸಿರ್ತಕ್ಕಂಥದ್ದು, 5% ಮತ್ತೆ 8%ಗೆ ತಂದಿರತಕ್ಕಂಥದ್ದು ಬಹಳ ದೊಡ್ಡ ನಿರ್ಧಾರ. ಇಡೀ ದೇಶಾದ್ಯಂತ ಇದ್ರ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ. ಅದರಲ್ಲೂ ಸಹ ಇವತ್ತು ಜಾಗತಿಕ ಸವಾಲುಗಳನ್ನ ಇವತ್ತು ಭಾರತ ಎದುರಿಸ್ತಾ ಇದೆ. ಈ ಎಲ್ಲ ಸವಾಲುಗಳನ್ನ ಮೆಟ್ಟಿ ನಿಲ್ತಕ್ಕಂಥ ನಿಟ್ಟಿನಲ್ಲೂ ಸಹ ಈ ಒಂದು ನಿರ್ಧಾರ ಭಾರತಕ್ಕೆ ಅನುಕೂಲ ಆಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇದರ ಪರಿಣಾಮಗಳು ಏನು ಅನ್ನೋದು ಈಗಾಗಲೇ ನಮಗೆಲ್ಲ ತಿಳಿದಿದೆ. ಅಗತ್ಯ ವಸ್ತುಗಳ ಬೆಲೆ ಇಳಿಕೆ ಆಗುವಂಥದ್ದಾಗಲಿ, ಮ್ಯಾನುಫ್ಯಾಕ್ಚರರ್ಸ್ ಏನಿದ್ದಾರೆ ಉತ್ಪಾದಕರು, ಆ ಕ್ಷೇತ್ರಕ್ಕೂ ಕೂಡ ಒಂದು ದೊಡ್ಡ ಬೂಸ್ಟ್ ಇವತ್ತು ಸಿಕ್ಕಿರ್ತಕ್ಕಂಥದ್ದು. ಮತ್ತೆ 5% ಸ್ಲ್ಯಾಬ್ಗೆ ಬರ್ತಕ್ಕಂಥ 99 ವಸ್ತುಗಳು ಈ 5% ತೆರಿಗೆ ವ್ಯಾಪ್ತಿಗೆ ಬರ್ತಾ ಇರ್ತಕ್ಕಂಥದ್ದು ಬಡವರಿಗೆ, ಮಧ್ಯಮ ವರ್ಗದವರಿಗೆ ಬಹಳ ದೊಡ್ಡ ಅನುಕೂಲ ಇದರಿಂದ ಆಗ್ತದೆ. ಹಾಗಾಗಿ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ, ಈ ಒಂದು ಐತಿಹಾಸಿಕ ನಿರ್ಧಾರವನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ಭಾರತ ಮುಂದಿನ ದಿನಗಳಲ್ಲಿ ಏನು ನರೇಂದ್ರ ಮೋದಿಜಿಯವರ ಅಪೇಕ್ಷೆ ಇದೆ, 2047ನೇ ಇಸ್ವಿಗೆ ಭಾರತ ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು. ಆ ನಿಟ್ಟಿನಲ್ಲಿ ಬಹಳ ಮಹತ್ತರವಾಗಿರ್ತಕ್ಕಂಥ ನಿರ್ಧಾರ ಇದಾಗಿದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಈ ಸಂದರ್ಭದಲ್ಲಿ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರವ್ರನ್ನ ನಾವು ಶ್ಲಾಘನೆ ಮಾಡಬೇಕಾಗ್ತದೆ. ನರೇಂದ್ರ ಮೋದಿಜಿಯವರು ಇತ್ತೀಚೆಗೆ ಜಪಾನ್ ಮತ್ತು ಚೈನಾ ಪ್ರವಾಸವನ್ನ ಮುಗಿಸ್ಕೊಂಡು ಬಂದಿದ್ದಾರೆ. ಅಲ್ಲೇ ನಡೆದಂತ ಶೃಂಗಸಭೆಯ ಬಗ್ಗೆ ಇಡೀ ಜಗತ್ತಿನಾದ್ಯಂತ ಚರ್ಚೆ ಆಗಿದೆ, ನಮ್ಮ ದೇಶದಲ್ಲೂ ಕೂಡ ಚರ್ಚೆ ಆಗಿದೆ. ಇವತ್ತು ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಸಹ ಏನು ಅಮೆರಿಕ ಒಂದು ಕಡೆ ನಮಗೆ ಭಾರತಕ್ಕೆ ಸವಾಲನ್ನ ಒಡ್ತಾ ಇರಬೇಕಾದ್ರೆ, ನರೇಂದ್ರ ಮೋದಿಜಿಯವರ ಈ ಪ್ರವಾಸ ಬಹಳ ಯಶಸ್ವಿ ಆಗಿದೆ. ಈ ದೇಶವನ್ನ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಒಳ್ಳೆ ನಿರ್ಧಾರವನ್ನ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ ಅಂತ ಹೇಳಿ ಇವತ್ತೇನು ದೇವೇಗೌಡರು ಪತ್ರ ಬರೆದಿದ್ದಾರೆ. ನಿಜವಾಗ್ಲೂ ಕೂಡ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡ ಅವರ ಈ ನಡೆ ನಮ್ಮೆಲ್ಲರಿಗೂ ಸಹ, ಅಂದ್ರೆ ಇವತ್ತಿನ ರಾಜಕಾರಣಿ ಎಲ್ಲರಿಗೂ ಸಹ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಮೇಲ್ಪಂಕ್ತಿಯನ್ನು ಹಾಕೊಟ್ಟಿದ್ದಾರೆ. ಒಬ್ಬ ಮುತ್ಸದಿ ರಾಜಕಾರಣಿ ಹೇಗೆ ನಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಕೂಡ ದೇಶದ ವಿಚಾರ ಬಂದಾಗ
ಯಾವ ರೀತಿ ನಾವು ಒಗ್ಗಟ್ಟಾಗಿ ಭಾರತದ ಜೊತೆಯಲ್ಲಿ ನಿಲ್ಬೇಕಾಗ್ತದೆ, ಒಂದು ಆದರ್ಶ ನಡೆಯನ್ನ ಇವತ್ತು ದೇವೇಗೌಡರು ತೋರಿಸ್ಕೊಟ್ಟಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಬಹಳ ಸಂತೋಷದಿಂದ ಮತ್ತೆ ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ನಾಡಿನ ಜನತೆಯ ಪರವಾಗಿ ಮತ್ತು ದೇಶದ ಜನತೆಯ ಪರವಾಗಿ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಇಚ್ಛಪಡ್ತೇನೆ, ಅಭಿನಂದನೆಯನ್ನು ಕೂಡ ನಾನು ಸಲ್ಲಿಸ್ತೇನೆ. ಮುಂದಿನ ವಾರ ನಾನು ಕೂಡ ನಮ್ಮ ಪಕ್ಷದ ಮುಖಂಡರೊಂದಿಗೆ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರ ಮನೆಗೂ ಕೂಡ ಭೇಟಿಯನ್ನು ಮಾಡಿ ಅವರಿಗೆ ಅವರ ಆಶೀರ್ವಾದವನ್ನು ಕೂಡ ಪಡೆದುಕೊಂಡು ಬರ್ತೇವೆ. ಅವ್ರಿಗೆ ಅಭಿನಂದನೆಯನ್ನು ಕೂಡ ನಾವು ಸಲ್ಲಿಸಿ ಬರ್ತೇವೆ.